ಖಾಸಗಿ ಶಾಲೆಗಳ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆಯ ಕನ್ನಡಿಗರು ಮತ್ತು ಇವರ ಸಾರಥ್ಯದಲ್ಲಿ ಜಿಲ್ಲಾಧ್ಯಕ್ಷರಾದಂತಹ ಸುರೇಶ್ ಬಾಬು ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದಂತಹ ಬಾಬಾಜನ್ ಅವರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಯಾದಂತಹ ಪಿಎನ್ ರವೀಂದ್ರ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಗಿದೆ. ಜಿಲ್ಲೆಯ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಸಾರಥ್ಯದಲ್ಲಿ ಚಳವಳಿ ಡಾಕ್ಟರ್ ಚಲಪತಿ ಗೌಡ್ರು ವತಿಯಿಂದ ಜಿಲ್ಲಾಧ್ಯಕ್ಷರಾದ ಸುರೇಶ್ ಬಾಬು ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಿಎ ಬಾಬಾಜನ್ ಅವರಿಂದ ಜಿಲ್ಲಾಧಿಕಾರಿಗಳಾದ ಪಿಎನ್ ರವೀಂದ್ರ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ವೇಳೆ ಜಿಲ್ಲಾಧ್ಯಕ್ಷ ಸುರೇಶ್ ಬಾಬು ಮಾತನಾಡಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಎಲ್ಲಾ ತಾಲೂಕುಗಳಲ್ಲಿ ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಸರ್ಕಾರ ನಿಗದಿಪಡಿಸಿದ್ದ ಶುಲ್ಕಕ್ಕಿಂತ ಅತಿ ಹೆಚ್ಚು ಶುಲ್ಕವನ್ನ ಪೋಷಕರಿಂದ ವಸೂಲಿ ಮಾಡುತ್ತಿರುವುದು ಖಂಡನೀಯ ವಿಚಾರವಾಗಿದೆ. ಸರ್ಕಾರ ನಿಗದಿಪಡಿಸಿದ ಶುಲ್ಕ ಶಾಲಾ ಕಾಲೇಜುಗಳಲ್ಲಿ ಪಾರದರ್ಶಕವಾಗಿ ನಾಮಫಲಕ ಹಾಕುತ್ತಿಲ್ಲ. ಖಾಸಗಿ ಶಾಲಾ ಕಾಲೇಜುಗಳು ಕನ್ನಡ ಮಾಧ್ಯಮದಲ್ಲಿ ಸರ್ಕಾರದಿಂದ ಅನುಮತಿಯನ್ನ ಪಡೆದು ಆಂಗ್ಲ ಮಾಧ್ಯಮದಲ್ಲಿ ಶಾಲಾ ಕಾಲೇಜುಗಳನ್ನು ನಡೆಸುತ್ತಿದ್ದಾರೆ ಎಂದರು. ನಂತರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಿಎ ಬಾಬಾಜನ್ ಮಾತನಾಡಿ, ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಸರ್ಕಾರದ ನಿಬಂಧನೆಗಳನ್ನ ನಿಯಮಗಳನ್ನ ಪಾಲಿಸುತ್ತಿಲ್ಲ. ಬಹಳಷ್ಟು ಖಾಸಗಿ ವಿದ್ಯಾಸಂಸ್ಥೆಗಳಲ್ಲಿ ತರಬೇತಿಯನ್ನ ಪಡೆದ ಕಡಿಮೆ ಸಂಬಳಕ್ಕಾಗಿ ಶಿಕ್ಷಕರ ನೇಮಕ ಮಾಡಿದ್ದಾರೆ. ಹೆಚ್ಚುವರಿ ಶುಲ್ಕದ ಜೊತೆಗೆ ಪಠ್ಯ ಪುಸ್ತಕಗಳನ್ನ ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಪಡೆಯಬೇಕು ಎಂದು ಪೋಷಕರಿಗೆ ಒತ್ತಾಯ ಮಾಡಿದ್ದಾರೆ. ಹಾಗೆಯೇ ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರಕ್ಕೆ ಪೋಷಕರಿಂದ ದುಪ್ಪಟ್ಟು ಹಣ ವಸೂಲಿ ಮಾಡುತ್ತಿದ್ದಾರೆ. ಮುಖ್ಯವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಇರುವ ಖಾಸಗಿ ಶಾಲಾ ಕಾಲೇಜುಗಳ ಕಟ್ಟಡಗಳ ಕಂದಾಯವನ್ನು ಸ್ಥಳೀಯ ಸಂಸ್ಥೆಗಳಿಗೆ ಕ್ರಮಬದ್ಧವಾಗಿ ಪಾವತಿ ಮಾಡದೆ ಸರ್ಕಾರಕ್ಕೆ ವಂಚನೆ ಮಾಡುತ್ತಿದ್ದಾರೆ ಎಂದು ಹೇಳಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲಿಸಿ ತಪ್ಪಿತಸ್ಥ ಖಾಸಗಿ ವಿದ್ಯಾಸಂಸ್ಥೆಗಳ ಖಾಸಗಿ ಶಾಲಾ ಕಾಲೇಜುಗಳ ವಿರುದ್ಧ ಕಾನೂನಿನ ಅಡಿಯಲ್ಲಿ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಕರವೇ ಸಂಘಟನೆಯ ವತಿಯಿಂದ ಉಗ್ರ ಹೋರಾಟ ಮಾಡುತ್ತೇವೆ ಎಂದರು. ಜಿಲ್ಲಾಧ್ಯಕ್ಷರು ಸುರೇಶ್ ಬಾಬು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಿಎ ಬಾಬಾಜನ್, ಜಿಲ್ಲಾ ಉಪಾಧ್ಯಕ್ಷರು ಆರ್ ರವೀಂದ್ರ, ಮುದ್ದು ಕೃಷ್ಣ, ಜಿಲ್ಲಾ ಖಜಾಂಚಿ ಬಿವೈ ನಾರಾಯಣಸ್ವಾಮಿ, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರು ಸುಪ್ರಿಯಾ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಮಾಮಣಿ, ಜಿ ವಿ ಅನಿತವ, ನವ್ಯ ಬಿಎ ಕೆ ದೇವರಾಜ್, ನರಸಿಂಹಮೂರ್ತಿ, ವಿಶ್ವನಾಥ್, ಬಿಎ ಕರಾಟೆ, ರಿಯಾಜ್, ಮೋಹನ್ ಕುಮಾರ್, ಮಂಜು, ಅನಿಲ್ ಕುಮಾರ್, ವೆಂಕಟೇಶ್, ವಲ್ಲಭ, ಶ್ರೀನಾಥ್ ಮತ್ತಿತರರು ಹಾಜರಿದ್ದರು. ಆಗಿರೋಂತಹ ಶಿಕ್ಷಕರಿಲ್ಲ. SLC ಫೇಲ್ ಆಗಿರೋರು, PUC ಆಗಿರೋರು, ಡಿಗ್ರಿ ಆಗಿರೋರು ಇವತ್ತು ಶಿಕ್ಷಕರಾಗಿದ್ದಾರೆ. ಕಡಿಮೆ ಸಂಬಳಕ್ಕಾಗಿ ಕಡಿಮೆ ಸಂಬಳ ಕೊಡಬೇಕಂತ ಹೇಳ್ಬಿಟ್ಟು ಈ ಥರ ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ನಾವು ಇವತ್ತು ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ. ಅದರ ಜೊತೆಗೆ ಪುಸ್ತಕಗಳನ್ನು ಪೋಷಕರು ಅವ್ರು ಇಷ್ಟ ಬಂದ ಕಡೆ ಅವ್ರಿಗೆ ಎಲ್ಲಿ ಇಷ್ಟ ಬರುತ್ತೋ ಅಲ್ಲಿ ತಗೋಬೋದು. ಆದರೆ ಯಾಕೆ ಖಾಸಗಿ ಶಾಲೆಗಳು ಪೋಷಕರ ಮೇಲೆ ಒತ್ತಾಯ ಮಾಡಲಾಗ್ತದೆ? ಯಾಕೆ ಒತ್ತಾಯ ಮಾಡ್ತೀರಾ ನೀವು? ನಮ್ಗೆ ಗೊತ್ತಿಲ್ವಾ ಎಲ್ಲಿ ಬುಕ್ಸ್ ತಗೋಬೇಕಂತ? ಎಲ್ಲಿ ಪುಸ್ತಕ ತಗೋಬೇಕು ಗೊತ್ತಿಲ್ವಾ? ನೀವು ಕೊಡೋ 5,000 10,000 ಕೊಟ್ಬಿಟ್ಟು ನಿಮ್ಮ ಹತ್ರ ತಗೋಬೇಕಾ? ನಾವು ಸ್ಟೋರ್ ಸಹಿತ ನಾವು ಹೋಗ್ತೀವಿ, ಕಡಿಮೆ ದರ ಎಲ್ಲಿ ಸಿಗುತ್ತೋ ಗುಣಮಟ್ಟವಾದ ವಸ್ತು ನಾವು ಪಡಿತೀವಿ. ಯಾಕೆ ಸ್ವಾಮಿ ನೀವು ಖಾಸಗಿ ಶಾಲಾ ಕಾಲೇಜುಗಳು ನಮ್ಮ ಮೇಲೆ ಬೀಳ್ತೀರಾ? ಪೋಷಕರ ಮೇಲೆ ಬಿದ್ದು ನೀವು ಇಷ್ಟೊಂದು ಇಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕು ಅಂತ ಯಾಕೆ ನಿಗದಿ ಮಾಡ್ತೀರಾ? ಗೌರ್ಮೆಂಟ್ ಏನಾದರೂ ರೂಲ್ ಇದೆಯಾ? ಅದು ಆದೇಶ ಇದೆಯಾ? ಯಾಕೆ ಈ ಥರ ಮಾಡ್ತಾ ಇದ್ದೀರಾ? ಶುಲ್ಕನೂ ಅಷ್ಟೇ ನಿಮ್ಗೆ ಇಷ್ಟ ಬಂದಂತೆ ಮನ ಬಂದಂತೆ ಆಗ್ತಾ ಇದ್ದೀರಾ. ಎಲ್ಲ ಕಣ್ಮುಚ್ಚಿದ್ದಾರೆ ಅಂತ ಹೇಳಿದ ಎಲ್ಲ ಕಷ್ಟಪಡೋರು, ಈ ಭಾಗದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಇರೋರಂಥ ಗಡಿ ಭಾಗದಲ್ಲಿರೋರು, ಎಲ್ಲ ಕೂಲಿ ನಾಲಿ ಮಾಡುವಂಥ ಕೆಲಸದವರು. ಅಂಥದ್ರಲ್ಲಿ ಸರ್ಕಾರಿ ಶಾಲೆ ಬೇಡ ಅಂತ ನಿಮ್ಮ ಶಾಲೆಗೆ ಬಂದಾಗ ನೀವೇನು ಮಾಡ್ತಾ ಇದ್ದೀರಾ? ನೀವು ಸರಿಯಾದ ಕ್ರಮ ತಗೊತಾ ಇದ್ದೀರಾ? ಸರಿಯಾದ ಶಿಕ್ಷಣ ಕೊಡ್ತಾ ಇದ್ದೀರಾ? ನೀವು ಬರೀ ವಸೂಲಾತಿಯಲ್ಲೇ ಕಾಲ ಕಳೀತಾ ಇದ್ದೀರಾ. ಶಿಕ್ಷಕರು ಸರಿ ಇಲ್ಲ, ಶಾಲಾ ಆಟದ ಮೈದಾನ ಇಲ್ಲ, ಶೌಚಾಲಯಗಳು ಸರಿ ಇಲ್ಲ. ಆದರೂ ಸಹ ನೀವು ದುಪ್ಪಟ್ಟು ಶುಲ್ಕವನ್ನು ಕಟ್ಟಬೇಕಾಗುತ್ತೆ. ಮತ್ತು ನೀವು ಕೊಡುವಂಥ ಸಮವಸ್ತ್ರಗಳು ಕೊಡಬೇಕು, ನೀವು ಹೇಳೋ ಸಮವಸ್ತ್ರ ಕೊಡಬೇಕು. ಇನ್ನೊಂದು ನೀವು ಮಾಡಿರೋ ತಪ್ಪೇನಂದ್ರೆ ಇಡೀ ಜಿಲ್ಲಾದ್ಯಂತ 1ನೇ ತರಗತಿನ 10ನೇ ತರಗತಿವರೆಗೆ ಅನುಮತಿ ಪಡೆಯುವಾಗ ಕನ್ನಡ ಮಾಧ್ಯಮ ಅಂತ ಪಡೆದಿದ್ದೀರಾ. ಇವತ್ತು ನೀವು ಮಾಡ್ತಾ ಇರೋದು ಆಂಗ್ಲ ಮಾಧ್ಯಮದಲ್ಲಿ ಪಾಠ. ಯಾಕೆ ಸ್ವಾಮಿ ಈ ಥರ ಕಾನೂನನ್ನು ಉಲ್ಲಂಘನೆ ಮಾಡಿದ್ದೀರಾ? ಕಾನೂನು ನಿಬಂಧನೆಗಳನ್ನೆಲ್ಲ ಉಲ್ಲಂಘನೆ ಮಾಡಿದ್ದೀರಾ. ಆದರೂ ಸಹ ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಮುಚ್ಚಿ ನಿದ್ದೆ ಮಾಡ್ತಾ ಇದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಇಲ್ವಾ? ಗತಿ ಇಲ್ವಾ? ಯಾಕಿಲ್ಲ? DDPO ಏನು ಮಾಡ್ತಾ ಇದ್ದಾರೆ? DDPO ಏನು ಮಾಡ್ತಾ ಇದ್ದಾರೆ? ನಮ್ಮ ಜಿಲ್ಲಾಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಅವ್ರ ಮೇಲೆ ಸೂಕ್ತ ಕ್ರಮ ತಗೋಬೇಕಂತ ಇವತ್ತು ನಾವು ಜಿಲ್ಲಾಧಿಕಾರಿಗೆ DDPOಗೆ ಮನವಿ ಕೊಡ್ತಾ ಇದ್ದೀವಿ. ತಕ್ಷಣವೇ ನೋಟಿಸ್ ಒಂದು ಜಾರಿ ಮಾಡಬೇಕು, ಒಂದು ಸೂಕ್ತ ಕ್ರಮ ತಗೋಬೇಕು, ಕಾನೂನು ಕ್ರಮ. ಯಾವ ತಪ್ಪಿತಸ್ಥರು ಯಾರಿದ್ದಾರೋ ಶಾಲಾ ಕಾಲೇಜುಗಳು ಮುಖ್ಯಸ್ಥರು ಅವ್ರ ಮೇಲೆ ಸಹ ಒಂದು ಕಾನೂನು ಕ್ರಮ ತಗೋಬೇಕು. ಆಗ ಮಾತ್ರ ನಾವು ಹೋರಾಟವನ್ನು ಇದು ಮಾಡ್ತೀವಿ. ಇಲ್ಲಾಂದರೆ ಅತ್ಯಂತ ಉಗ್ರ ಹೋರಾಟ ಮಾಡ್ತೀವಿ. ಇವತ್ತು ಸಾಂಕೇತಿಕವಾಗಿ ಒಂದು ಮನವಿ ಪತ್ರವನ್ನು ಮಾತ್ರ ಕೊಟ್ಟಿದ್ವಿ. ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳುತ್ತಾ ಎಚ್ಚರಿಕೆಯನ್ನು ಹೇಳುತ್ತಾ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇದಾಗಿತ್ತು ಇವತ್ತಿನ ವಿಶೇಷ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ನಾವು ಹಾಕಿದ ಮಾಹಿತಿ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರಬೇಕಂದ್ರೆ ಬೆಲ್ ಬಟನ್ ಕ್ಲಿಕ್ ಮಾಡಿ.